ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಗುರುವಾರ ನಮಗೆ ಚೈತ್ರ ಪೌರ್ಣಮಿ ಪ್ಲಸ್ ಹನುಮ ಜಯಂತಿ. ಹನುಮ ಜಯಂತಿ ಅನ್ನುವಂಥದ್ದು ಅಪಾರವಾದಂಥ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಭಗವಂತನ ಕೃಪಾ ಕಟಾಕ್ಷಕ್ಕೆ ನಾವು ಪಾತ್ರರಾಗೋದಕ್ಕೆ ಈ ದಿನ ತುಂಬಾ ಒಳ್ಳೆಯದು ಅಂತ ಹೇಳಬಹುದು ಸ್ನೇಹಿತರೆ. ಅದಕ್ಕೆ ಮನೆಯಲ್ಲೂ ಕೂಡ ನೀವು ಹನುಮನ ಫೋಟೋ ಇದ್ದರೆ ಮನೆಯಲ್ಲೂ ಮಾಡಬಹುದು, ಇಲ್ಲಾಂದರೆ ಹನುಮನ ಆಲಯಗಳು ನಿಮ್ಮ ಊರಲ್ಲೇ ಇದ್ದಾಗ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ವೀಳ್ಯದೆಲೆಯ ಹಾರ ಕೊಡಬಹುದು, ಅದರ ಮೇಲೆ ನೀವು ಜೈ ಶ್ರೀರಾಮ್ ಅಂತ ಸಿಂಧೂರ ಬರೆದು ಸಿಂಧೂರದಲ್ಲಿ ಸಿಂಧೂರವನ್ನು ಕೊಡಬಹುದು. ಹಾಗೆ ಉದ್ದಿನ ವಡೆ, ಬಾಳೆಹಣ್ಣು ಇದನ್ನೆಲ್ಲವೂ ಕೂಡ ಎಲ್ಲಾದರೂ ನಿಮ್ಮ ಹತ್ತಿರದಲ್ಲೇ ಇದ್ದಾಗ ಹೋಗಿ ಕೊಟ್ಟು ಬನ್ನಿ. ಎಷ್ಟು ಒಳ್ಳೆಯದಾಗುತ್ತೆ. ಕೆಲಸಗಳು ಹುಡುಕ್ತಾ ಇರುವಂಥವರು ಅವರಿಗೆ ತುಂಬ ಚೆನ್ನಾಗಿ ಇಷ್ಟಪಡುವಂಥ ಕೆಲಸಗಳು ಸಿಗುತ್ತೆ. ಎಷ್ಟೋ ಜನಕ್ಕೆ ಗೌರ್ಮೆಂಟ್ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ, ಅವ್ರಿಗೂ ಕೂಡ ಅವರ ಇಷ್ಟದ ಕೆಲಸಗಳನ್ನು ಪಡ್ಕೊಳ್ಬಹುದು. ಚೈತ್ರ ಪೌರ್ಣಮಿ ಅಂದಾಗ ಪೌರ್ಣಮಿ ಅನ್ನುವಂಥದ್ದು ಪ್ರಕಾಶಮಾನವಾಗಿರುತ್ತೆ. ಚಂದ್ರನು ಮನಸ್ಸಿನ ಕಾರಕ. ಮನಸ್ಸು ಅನ್ನುವಂಥದ್ದು ಒಳ್ಳೆಯ ರೀತಿಯಲ್ಲೂ ಯೋಚನೆ ಮಾಡುತ್ತೆ, ಕೆಟ್ಟ ರೀತಿಯಲ್ಲೂ ಕೂಡ. ಅದಕ್ಕೆ ಕೆಟ್ಟದ್ದು ಅನ್ನುವಂಥದ್ದು ಸಾಕಷ್ಟು ಬೇಗ ಹತ್ತಿರಕ್ಕೆ ಬರುತ್ತೆ, ನಾವು ಗಮನಿಸಬಹುದು. ಒಳ್ಳೆಯದಕ್ಕಿಂತ ಜಾಸ್ತಿ ಅಟ್ರ್ಯಾಕ್ಟ್ ಆಗೋದು ಕೆಟ್ಟದ್ದು. ಅದಕ್ಕೆ ಎಲ್ಲರೂ ಕೂಡ ಯಾವುದೇ ಕಷ್ಟ ಬಂದರೂ ತಡ್ಕೊಳ್ಳೋದಿಲ್ಲ. ಮನಸ್ಸಿಗೆ ಸಾಕಷ್ಟು ಅವಮಾನ ಆಗ್ತಾ ಇರುತ್ತೆ, ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ, ತುಂಬ ದುಃಖಿತರಾಗಿರ್ತಾರೆ, ದಾರಿ ಕಾಣ್ತಾ ಇರೋದಿಲ್ಲ. ಇದು ಎಲ್ಲವೂ ಕೂಡ ಮನಸ್ಸಿನ ಮೇಲೆ ಆಗುವಂಥ ಪರಿಣಾಮಗಳು. ಇದೇ ರೀತಿ ಒಳ್ಳೆಯದನ್ನು ನೋಡಿ ಸಾಕಷ್ಟು ಸಂತೋಷವಾಗಿರ್ತಾರೆ. ಅಂದುಕೊಂಡಿರುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರಲಿ ಅಂತ ಭಗವಂತನನ್ನು ಕೇಳ್ಕೊಂಡಿರ್ತಾರೆ. ಸರಾಗವಾಗಿ ನಡೆಯುತ್ತೆ, ಬಹಳ ಸಂತೋಷವಾಗಿರ್ತಾರೆ. ಇದು ಎಲ್ಲವೂ ಕೂಡ ಪೌರ್ಣಮಿಯ ದಿನಗಳಲ್ಲಿ ನಮಗೆ ಈ ಆಸುಪಾಸು ಆ ಕಡೆ ಈ ಕಡೆ ಆ ದಿನಗಳಲ್ಲಿ ಅದು ಶಕ್ತಿ ಜಾಸ್ತಿ ಇರೋದರಿಂದ ನಡೆಯುವಂಥ ದಿನ ಅಂತ ಹೇಳ್ತೀನಿ. ಅದಕ್ಕೋಸ್ಕರ ಈ ದಿನಗಳಲ್ಲಿ ಮುಖ್ಯವಾಗಿ ಏಜ್ಗೆ ಬಂದಿರುವಂಥ ಮಕ್ಕಳು ಬೇರೆ ಬೇರೆ ರೀತಿಯಲ್ಲೇ ಆಲೋಚನೆ ಮಾಡ್ತಾ ಇರ್ತಾರೆ. ಅವ್ರಿಗೆಲ್ರಿಗೂ ಕೂಡ ಕೇಳಿಕೊಂಡಷ್ಟು ದುಡ್ಡು ಬೇಕು, ಕೇಳಿಕೊಂಡಷ್ಟು ನಾವು ಈಗ ಓದಿದ್ದೀವಿ, ನಮಗೆ ಕೆಲಸ ಬೇಕು ಅಂದರೆ ತಾಳ್ಮೆ ಅನ್ನೋದು ಕಳ್ಕೊಂಡ್ಬಿಟ್ಟಿರ್ತಾರೆ. ಕೇಳಿಕೊಂಡಾಗ ಎಲ್ಲವೂ ಸಿಕ್ಬಿಡಬೇಕು ಅನ್ನುವಂಥ ಹಂಬಲದಲ್ಲಿ ಇರ್ತಾರೆ. ಅದು ಮನಸ್ಸಿನ ಮೇಲೆ ಮತ್ತೆ ಪರಿಣಾಮ ಬೀರೋದ್ರಿಂದ ಕಷ್ಟಕ್ಕೆ ಗುರಿಯಾಗ್ತಾರೆ. ಅಂತಹವರು ಎಲ್ಲರೂ ಕೂಡ ಯಾರೇ ಆಗಿದ್ದರೂ ಕೂಡ ಪೌರ್ಣಮಿಯ ದಿನ ಮುಖ್ಯವಾಗಿ ನೀವು ಒಂದು ವಾಟರ್ ಕ್ಯಾನಲ್ಲಾಗಿರಬಹುದು, ಗಾಜಿನದ್ದಿದ್ದರೆ, ಇಲ್ಲಾಂದರೆ ಗಾಜಿನ ಲೋಟದಲ್ಲಿ ಶುದ್ಧವಾದಂಥ ನಾವು ಕುಡಿಯುವಂಥ ನೀರನ್ನು ನೀವು ಪ್ರಕಾಶಮಾನವಾದಂಥ ಬೆಳಕು ಬೀಳುತ್ತೆ ನೋಡಿ, ಚಂದ್ರನ ಕಿರಣಗಳು, ಆ ಜಾಗದಲ್ಲಿ ಇಟ್ಟು ಕೇಳಿಕೊಂಡು ಇದನ್ನು ಒಂದು 10-15 ನಿಮಿಷ, ಹಾಫ್ ಆನ್ ಅವರು 1 ಅವರು ಬಿಟ್ಟು ಎತ್ಕೊಂಡು ಕುಡೀರಿ. ನೋಡಿ ನಿಮ್ಮ ಮನಸ್ಸಿನ ಮೇಲೆ ಯಾವ ರೀತಿ ಪಾಸಿಟಿವ್ ಆಗಿ ಬೀರುತ್ತೆ. ಚಂದ್ರನು ಆಶೀರ್ವಾದ ಮಾಡ್ತಾನೆ. ಓಂ ಚಂದ್ರದೇವಾಯ ನಮಃ ಈ ರೀತಿ 108 ಬಾರಿ ಹೇಳ್ಕೊಳ್ಳಿ. ಅಕಸ್ಮಾತು ನಾವು ಈ ಥರ ನೀರೆಲ್ಲ ಕುಡಿಯೋಕ್ಕಾಗಲ್ಲ ಅನ್ನುವಂಥವರು ಆರಾಮಾಗಿ ಆಕಾಶವನ್ನು ನೋಡ್ತಾ ಓಂ ಚಂದ್ರದೇವಾಯ ನಮಃ ಚಂದ್ರನನ್ನು ನೋಡ್ತಾ ಹೇಳ್ಕೊಳ್ಬಹುದು. ಚಂದ್ರನು ಬಂದು ಚಂದ್ರನಿಗೆ ನಾವು ವೈಟ್ ಕಲ್ಲರಲ್ಲಿ ಬಿಳಿ ಪದಾರ್ಥಗಳು ಏನೇ ಆಗಿರಬಹುದು, ನಿಮಗೇನಾದರೂ ಸಾಧ್ಯ ಆದರೆ ಬಿಳಿ ಪದಾರ್ಥದಿಂದ ಪಾಯಸ ಮಾಡಿದರೆ, ಅಕ್ಕಿ ಪಾಯಸ, ಸೇಮಿಯಾ ಪಾಯಸ ಈ ರೀತಿ ಮಾಡಿದರೆ ಚಂದ್ರನಿಗೆ ಸ್ವಲ್ಪ ಫಸ್ಟೇ ಎತ್ತಿಟ್ಟು ಈ ರೀತಿ ಕಿರಣಗಳು ಬೀಳುವಂಥ ಸಮಯ ರಾತ್ರಿ ಪ್ರಕಾಶಮಾನವಾಗಿರುತ್ತಲ್ವ, ಆ ಜಾಗದಲ್ಲಿ ಇಟ್ಟು ಒಂದು 10-15 ನಿಮಿಷ ನೀವು ನಿಂತ್ಕೊಳ್ಳಿ. ಅಲ್ಲೇ ನಿಂತ್ಕೊಂಡು ಕೇಳಿಕೊಂಡು ಚಂದ್ರನಿಗೆ ಅರ್ಪಿಸಿ ತದನಂತರ ಅದನ್ನು ತಗೊಂಡು ಬಂದು ಎಲ್ಲರೂ ಕೂಡ ನಿಮ್ಮ ಮನೆಯ ಸದಸ್ಯರೆಲ್ಲರೂ ಕೂಡ ಪ್ರಸಾದವಾಗಿ ತಗೊಳ್ಳಿ. ಆರೋಗ್ಯವಂತರಾಗಿರ್ತೀರ, ಉತ್ತಮವಾದಂಥ ಆಲೋಚನೆ ಅನ್ನೋದು ಚೆನ್ನಾಗಿ ಇರುತ್ತೆ ಅಂತ ಹೇಳ್ತೀನಿ. ಇಷ್ಟು ಮಾಡಿಕೊಂಡು ತದನಂತರ ದಾಸವಾಳದ ಎಲೆ ನಿಮ್ಮ ಮನೆ ಹತ್ರ ಎಲ್ಲಿ ಸಿಗುತ್ತೋ ಕೇಳಿಕೊಂಡು ತಗೊಂಡು ಒಂದು ಎಲೆಯನ್ನು ಸ್ಪಷ್ಟವಾಗಿ ತೊಳೆದು ಒಂದು
ಪ್ಲೇಟ್ ಮೇಲೆ ಇಟ್ಕೊಳ್ಳಿ. ಸಕ್ಕರೆಯನ್ನು ಈ ದಿನ ನೀವು ನಿಮ್ಮ ಮನೆಗೆ ಕೊಂಡ್ಕೊಂಡು ಬರಬಹುದು, ಕಲ್ಲುಪ್ಪನ್ನು ಕೊಂಡ್ಕೊಂಡು ಬರಬಹುದು. ಯಾಕೆ ಈ ವಸ್ತುಗಳು ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಅಭಿವೃದ್ಧಿಯ ಸಂಕೇತದ ವಸ್ತುಗಳು ಇದಾಗಿರೋದ್ರಿಂದ ಈ ದಿನ ಕೊಂಡ್ಕೊಂಡು ಬರೋದು ತುಂಬ ಒಳ್ಳೆಯದು. ಶುಭ ಕಾರ್ಯಗಳನ್ನು ಮಾಡಬಹುದು ನಾವು. ಸಕ್ಕರೆಯನ್ನು ನೋಡಿ, ಒಂದು ಸ್ಪೂನಷ್ಟು ಇದ್ರ ಒಳಗಡೆ ಹಾಕಬೇಕು. ಸುಮಧುರವಾಗಿರುವಂಥದ್ದು, ಒಳ್ಳೆ ರೀತಿಯಲ್ಲಿ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ವೀಳ್ಯದೆಲೆ ನೀವು ತಗೊಳ್ಬಹುದು, ಯಾಕಂದರೆ ದಾಸವಾಳದ ಎಲೆ ತುಂಬ ಜನಕ್ಕೆ ಸಿಗೋದಿಲ್ಲ ಅಂತ ಹೇಳ್ತಾರೆ. ಆ ಜಾಗದಲ್ಲಿ ವೀಳ್ಯದೆಲೆ ಅಷ್ಟೇ. ಆದಷ್ಟು ಪ್ರಯತ್ನ ಪಡಿ. ನಾವು ದಾಸವಾಳದ ಎಲೆ ತಗೊಳ್ಳೋದ್ರಿಂದ ಶ್ರೀ ಮಹಾಲಕ್ಷ್ಮಿ ಹಾಗೂ ಭೂದೇವಿಯ ಆಶೀರ್ವಾದ ಸಿಗುತ್ತೆ. ಈ ದಿನಗಳಲ್ಲಿ ಈ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಚಿನ್ನ ತಗೊಳ್ಬಹುದು, ಸಾಲ ನಾವು ಬಗೆಹರಿಸ್ಕೊಳ್ಬಹುದು, ಸಾಲದಿಂದ ಮುಕ್ತಿ ಹೊಂದಬಹುದು, ಹಾಗೆ ಯಥೇಚ್ಛವಾದಂಥ ಲಾಭವನ್ನು ಕಂಡುಕೊಳ್ಬಹುದು, ಪ್ರಾಪರ್ಟಿಗಳನ್ನು ಕೊಂಡುಕೊಳ್ಬಹುದು. ಈ ಚಿಕ್ಕ ಪರಿಹಾರನೇ ಆಗಿರಬಹುದು, ದೊಡ್ಡ ಪರಿವರ್ತನೆ ಅನ್ನೋದು ಆಗುತ್ತೆ. ಲವಂಗಗಳನ್ನು, ಮೊಗ್ಗಿರುವಂಥ ಲವಂಗಗಳನ್ನು ತಗೊಳ್ಳಿ, ನಿಂತಿರುವ ಕೆಲಸಗಳು ಸರಾಗವಾಗಿ ಆಗುತ್ತೆ. ಇನ್ನು ಏಲಕ್ಕಿಯನ್ನು ತಗೊಳ್ಳಿ. ಏಲಕ್ಕಿ ಅನ್ನುವಂಥದ್ದು ಶ್ರೀ ಮಹಾಲಕ್ಷ್ಮಿ ಮಹಾವಿಷ್ಣುವಿಗೆ ತುಂಬ ಇಷ್ಟವಾಗುವಂಥದ್ದು. ಭಗವಂತನ ಆಶೀರ್ವಾದ ಸಿಗುತ್ತೆ. ಇದನ್ನು ತಗೊಂಡು ತದನಂತರ ಇದಕ್ಕೆ ನಮಗೆ ಪರಿಹಾರ ಶಾಸ್ತ್ರಗಳಲ್ಲೇ ಕೂಡ ದುಡ್ಡನ್ನು ಆಕರ್ಷಿಸುವಂಥ ಯಾವುದಾದ್ರೂ ಒಂದು ಶಕ್ತಿ ಅನ್ನೋದು ಇದೆ ಅಂತ ಹೇಳಿದ್ರೆ ಚಕ್ಕೆಗೆ ಇದೆ ಸ್ನೇಹಿತರೆ. ಅಂದರೆ ಸಿನಾಮೆನ್ ಅಂತ ಹೇಳ್ತೀವಿ ನೋಡಿ, ಆ ಚಕ್ಕೆಯನ್ನು ಸ್ವಲ್ಪ ತಗೊಳ್ಳಿ. ಇದನ್ನು ತಗೊಂಡಿದ್ದೆ ಇಷ್ಟು ವಸ್ತುಗಳನ್ನು ಕೂಡ ನೀವು ಆ ಎಲೆಯ ಮೇಲೆ ಇಡಬೇಕು. ಇಟ್ಟು ದೇವ್ರ ಮನೆಯಲ್ಲಿ ನಾವು ಇಟ್ಟು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಈ ದಿನ ನಾವು ಒಂದು ಪ್ರಾರಂಭ ಮಾಡ್ತಾಯಿದ್ದೀವಿ. ಅಂದರೆ ನಾವು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ತಾ ಇದ್ದೀವಿ, ನಮ್ಮ ಸಮಸ್ಯೆಗಳನ್ನು ಬಗೆಹರಿಸು ತಾಯಿ ಅಂತಂದ್ಬಿಟ್ಟು ಶ್ರೀ ಮಹಾಲಕ್ಷ್ಮಿಯನ್ನು ಕೇಳ್ಕೊಳ್ಳಿ. ಪೌರ್ಣಮಿಯ ದಿನಗಳಲ್ಲಿ ಮಹಾಲಕ್ಷ್ಮಿಯನ್ನು ನಾವು ಆರಾಧನೆ ಮಾಡೋದರಿಂದ ಇಷ್ಟಾರ್ಥಗಳು ನೆರವೇರುತ್ತೆ. ಈ ದಿನ ನೀವು ಬೇಕಾದರೆ ಸಾಧ್ಯ ಆದರೆ ಕುಂಕುಮಾರ್ಚನೆಯನ್ನು ಮಾಡಿ ಲಕ್ಷ್ಮೀ ದೇವಿಗೆ ಅಷ್ಟೋತ್ತರ ಹೇಳಿಕೊಂಡು, ನೀವು ಕಳ್ಕೊಂಡಿರುವಂಥ ಚಿನ್ನ ಇರುತ್ತೆ ನೋಡಿ, ಅದನ್ನು ಯಾವುದೋ ಒಂದು ರೂಪದಲ್ಲಿ ಮತ್ತೆ ನಿಮ್ಮ ಕಡೆ ಬರುವಂತೆ ಹಿಂಪಡೆಯಬಹುದು ಅಂತ ಹೇಳ್ತೀನಿ. ಇಷ್ಟನ್ನು ಮಾಡಿಕೊಂಡು ಪ್ರತಿನಿತ್ಯ ನಿಮ್ಮ ಹಣೆಗೆ ಆ ಕುಂಕುಮವನ್ನು ಇಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇನ್ನು ಈ ಪರಿಹಾರ ಮಾಡಿದಾಗ ರಾತ್ರಿ ಎಲ್ಲವೂ ಕೂಡ ದೇವ್ರ ಮನೆಯಲ್ಲೇ ಇರಬೇಕಾಗುತ್ತೆ. ಅದು ಮಾರನೆಯ ದಿನ ಸ್ನೇಹಿತರೆ ಅದನ್ನು ತಗೊಂಡೋಗಿದ್ದೆ ನೀಟಾಗಿ ನಿಮ್ಗೆ ಹತ್ತಿರದಲ್ಲೇ ಆಲಯಗಳಿದ್ದರೆ ಅಥವಾ ನಿಮ್ಗೆ ಎಲ್ಲಾದರೂ ನಿಮ್ಮ ಮನೆ ಮುಂದೆ ಬಿಟ್ಟು ಇನ್ನು ಸ್ವಲ್ಪ ದೂರಕ್ಕೆ ಹೋಗಿ ಗಿಡ ಮರಗಳು ಯಾವುದೇ ಆಗಿರಬಹುದು ಆ ಜಾಗದಲ್ಲಿ ಎಲೆ ಸಮೇತ ಇದನ್ನು ಇಟ್ಟು ಬನ್ನಿ. ಕ್ರಿಮಿಕೀಟ ಇರುವೆಗಳು ಏನೇ ತಿನ್ಕೊಳ್ಬಹುದು, ತಲೆ ಕೆಡಿಸ್ಕೊಳ್ಬೇಡಿ. ಇಷ್ಟನ್ನು ಮಾಡಿಕೊಂಡ್ರೆ ನೀವೇನು ಕೇಳ್ಕೊಂಡಿರ್ತೀರ ನಿಮ್ಮ ಕೋರಿಕೆಗಳು, ಇಷ್ಟಾರ್ಥಗಳು ಎಲ್ಲವೂ ನೆರವೇರುತ್ತೆ ಅಂತ ಹೇಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.